2025ರ ಕುಂಭಮೇಳದಲ್ಲಿ ಒಬ್ಬ ಹುಡುಗಿಯ ಫೋಟೋಗಳು ಮತ್ತು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸುನಾಮಿ ಎಬ್ಬಿಸಿದವು. ಆ ನೀಲಿ ಕಂದು ಬಣ್ಣದ ಮಿಶ್ರಿತ ಕಣ್ಣುಗಳು, ಆ ಮುಗ್ಧ ನಗು ನೋಡಿ ಎಲ್ಲರೂ ಯಾರೀಕೆ ಈ ಸುಂದರಿ ಅಂತ ಹುಡುಕಾಡಿದ್ರು. ಆಕೆಯೇ ಮೊನಾಲಿಸಾ ಭೋಸ್ಲೆ. ಆದ್ರೆ ಇವತ್ತು ಆಕೆ ಸುದ್ದಿಯಲ್ಲಿರೋದು ತನ್ನ ಕಣ್ಣುಗಳಿಗಾಗಿ ಅಲ್ಲ, ತನ್ನ ಮದುವೆ ಮತ್ತು ವಿವಾದಾಸ್ಪದ ನಿರ್ಧಾರಗಳಿಗಾಗಿ. ಇಂದು ಕೇರಳ ಸ್ಟೋರಿ 3 ಆಗುತ್ತಾ ಅಥವಾ ಕೇವಲ ಒಂದು ಪ್ರೇಮ ಕಥೆಯ? ಮಧ್ಯಪ್ರದೇಶದ ಇಂದೋರ್ ಮೂಲದ ಈ ಹುಡುಗಿ ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮತ್ತು ಹೂವಿನ ಹಾರ ಮಾರುತ್ತಿದ್ರು. ಸೋಷಿಯಲ್ ಮೀಡಿಯಾ ಆಕೆಯ ಅಂದವನ್ನಷ್ಟೇ ನೋಡಿ ವೈರಲ್ ಮಾಡಿತು. ಆದರೆ ಯಾರಿಗೂ ಆಕೆಯ ಬಡತನವಾಗಲಿ ಆಕೆಯ ಶಿಕ್ಷಣದ ಬಗ್ಗೆ ಆಗಲಿ ಕಾಳಜಿ ಇರಲಿಲ್ಲ. ಈ ವೈರಲ್ ಹವಾ ಎಷ್ಟು ಜೋರಾಗಿತ್ತೆಂದರೆ ಬಾಲಿವುಡ್ನಿಂದ ಸೌತ್ ಸಿನಿಮಾ ಇಂಡಸ್ಟ್ರಿವರೆಗೆ ಆಫರ್ಗಳು ಹರಿದು ಬಂದವು. ದಿ ಡೈರಿ ಆಫ್ ಮಣಿಪುರ್ ಅನ್ನೋ ಹಿಂದಿ ಸಿನಿಮಾ ಮಾತ್ರವಲ್ಲದೆ ತೆಲುಗಿನ ಲೈಫ್ ಮತ್ತು ಮಲಯಾಳಂನ ನಾಗಮ್ಮ ಸಿನಿಮಾಗಳಿಗೆ ಈಕೆ ಹೀರೋಯಿನ್ ಆಗಿ ಸೆಲೆಕ್ಟ್ ಆದ್ರು. ಸಿನಿಮಾ ಅವಕಾಶಗಳು ಹೆಚ್ಚಾದಂತೆ ಮೊನಾಲಿಸಾ ಕೇರಳಕ್ಕೆ ಶಿಫ್ಟ್ ಆದರು. ಅಲ್ಲಿ ನಾಗಮ್ಮ ಸಿನಿಮಾ ಶೂಟಿಂಗ್ ಸಮಯದಲ್ಲಿ ನಟ ಮತ್ತು ಮಾಡೆಲ್ ಆಗಿರೋ ಫರ್ಮಾನ್ ಖಾನ್ ಪರಿಚಯವಾಯಿತು. ಫರ್ಮಾನ್ ಮೂಲತಃ ಮಹಾರಾಷ್ಟ್ರದವನಾಗಿದ್ದು ಉತ್ತರ ಪ್ರದೇಶದ ಭಾಗಪತ್ನ ಮೂಲದವನು. ಸುಮಾರು 18 ತಿಂಗಳ ಹಿಂದೆ ಫೇಸ್ಬುಕ್ ಮೂಲಕ ಶುರುವಾದ ಇವರ ಸ್ನೇಹ ಸಿನಿಮಾ ಸೆಟ್ನಲ್ಲಿ ಪ್ರೀತಿಯಾಗಿ ಬದಲಾಯಿತು. ಮೊನಾಲಿಸಾ ತಂದೆ ಜೈಸಿಂಗ್ ಭೋಸ್ಲೆ ಅವರು ಪೊಲೀಸರಿಗೆ ನೀಡಿರುವ ಹೇಳಿಕೆ ನಿಜಕ್ಕೂ ಮನಕಲಕುವಂತಿದೆ. ಅವರು ಹೇಳೋ ಪ್ರಕಾರ, ನನ್ನ ಮಗಳಿಗೆ ಸಿನಿಮಾದಲ್ಲಿ ಆಕ್ಟಿಂಗ್ ಟ್ರೈನಿಂಗ್ ಕೊಡ್ತೀವಿ ಅಂತ ಕೇರಳದ ಮಲಯಾಳಂ ಇಂಡಸ್ಟ್ರಿಯವರು ತಮ್ಮ ಅನುಮತಿ ಇಲ್ಲದೆ ಕರ್ಕೊಂಡು ಹೋದ್ರು. ಅವಳಿಗೆ ಸರಿಯಾಗಿ ಪ್ರಪಂಚದ ಅರಿವಿಲ್ಲ. ಅವಳ ಮುಗ್ಧತೆಯನ್ನು ಫರ್ಮಾನ್ ಖಾನ್ ಮತ್ತು ಅವರ ಟೀಮ್ ಬಳಸಿಕೊಳ್ತಿದ್ದಾರೆ. ತಂದೆ ಪೊಲೀಸರಿಗೆ ದೂರು ನೀಡಿ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿ ಮತಾಂತರ ಮಾಡಿ ಮದುವೆ ಮಾಡಿಸಲಾಗಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಆದರೆ ಪೊಲೀಸರ ಮುಂದೆ ಬಂದ ಮೊನಾಲಿಸಾ, ನಾನು ಸ್ವ ಇಚ್ಛೆಯಿಂದ ಬಂದಿದ್ದೇನೆ, ನನಗೆ ಫರ್ಮಾನ್ ಇಷ್ಟ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದರಿಂದ ತಂದೆ ತಾಯಿಯ ಹೋರಾಟ ಈಗ ಕಾನೂನು ಸಮರದಂತಾಗಿದೆ. ಈ ಸಿನಿಮಾಗಳ ಮೂಲಕ ಆಕೆ ಸ್ಟಾರ್ ಆಗುವ ಎಲ್ಲಾ ಲಕ್ಷಣಗಳು ಇತ್ತು. ಆದರೆ ಈಗ ಈ ಮದುವೆ ವಿವಾದ ಆಕೆಯ ಕೆರಿಯರ್ ಮೇಲೆ ಕಪ್ಪು ನೆರಳು ಬೀರುತ್ತಾ ಅನ್ನೋ ಆತಂಕ ಅಭಿಮಾನಿಗಳಲ್ಲಿದೆ.